ಬನಶಂಕರಿ ಸಾಮೂಹಿಕ ವಿವಾಹ ವೇದಿಕೆಯ ವ್ಯವಸ್ಥಾಪಕ ಶ್ರೀಯುತ ಎಚ್ ಬಸವರಾಜರವರ ನೇತೃತ್ವದಲ್ಲಿ ಅದ್ದೂರಿ ಅರ್ಥಪೂರ್ಣ 25ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಗಣ್ಯರ ಸಹಕಾರದೊಂದಿಗೆ ನೆರವೇರಿತು. ಈ ಕಾರ್ಯಕ್ರಮಕ್ಕೆ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ರವರು ಕಾರ್ಯಕ್ರಮಕ್ಕೆ ಆಗಮಿಸಿ ವಧುವರರಿಗೆ ಆಶೀರ್ವದಿಸಿ ಕಾರ್ಯಕ್ರಮವನ್ನು ಆಯೋಜಿಸಿದ ವ್ಯವಸ್ಥಾಪಕ ಬಸವರಾಜರವರು ಮತ್ತು ವೇದಿಕೆಯ ಪದಾಧಿಕಾರಿಗಳಿಗೆ ಅಭಿನಂದಿಸಿದರು. ಈ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಸಂಸದರಾದ ಪಿಸಿ ಮೋಹನ್, ಖ್ಯಾತ ಚಲನಚಿತ್ರ ನಟಿ ತಾರಾ ಅನುರಾಧ ಹಾಗೂ ಶಾಸಕರಾದ ಉದಯ್ ಬಿ ಗರುಡಾಚಾರ್, ಮಾಜಿ ಸಚಿವರು ಪಿಜಿಆರ್ ಸಿಂಧ್ಯಾ, ಎನ್ಆರ್ ರಮೇಶ್, ಜೆಡಿಎಸ್ ಬೆಂಗಳೂರು ನಗರ ಅಧ್ಯಕ್ಷರಾದ ಎಂ ರಮೇಶ್ ಗೌಡ, ಮಾಜಿ ಮೇಯರ್ ಕೆ ನಟರಾಜ್, ಮಾಜಿ ಬಿಬಿಎಂಪಿ ಸದಸ್ಯರಾದ ಓ ಮಂಜು, ಸಮಾಜ ಸೇವಕರು, ಕಾಂಗ್ರೆಸ್ ಮುಖಂಡರಾದ ವಿ ರಘುನಾಥ ನಾಯ್ಡು, ಇತರೆ ಗಣ್ಯರು ಹಾಗೂ ವಿಶ್ವಕರ್ಮ ಜಗದ್ಗುರು ಪೀಠ ಹರಮಾದನಹಳ್ಳಿ ಅರಕಲಗೂಡು ಶ್ರೀ ಶ್ರೀ ಶಿವಸುಜ್ಞಾನ ತೀರ್ಥ ಸ್ವಾಮೀಜಿಗಳ ಉಪಸ್ಥಿತಿ ಮತ್ತು ಶಾಸಕರು ಹಾಗೂ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ರವರ ಅಧ್ಯಕ್ಷತೆಯಲ್ಲಿ 25ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನೆರವೇರಿತು. ಈ ಸಂದರ್ಭದಲ್ಲಿ ಸ್ವಾಮೀಜಿಗಳು ಸುದ್ದಿಗಾರರೊಂದಿಗೆ ಮಾತನಾಡಿ, ಉತ್ತಮ ಸಮಾಜಮುಖಿ ಸೇವೆ ಮಾಡುವ ವ್ಯಕ್ತಿಗಳಿಗೆ ರಾಜಕೀಯ ಪಕ್ಷಗಳು ಉತ್ತಮ ಸ್ಥಾನ ನೀಡುವಂತಾಗಲಿ ಎಂದು ಎಚ್ ಬಸವರಾಜರವರಿಗೆ ಶುಭಾಶಯ ತಿಳಿಸಿದರು. 25 ವರ್ಷಕ್ಕೆ ಸೇವೆ ಮಾಡ್ಕೊಂಡು ಬರ್ತಾವ್ರೆ ನಮ್ಮ ಬಸವರಾಜಣ್ಣವರಿಗೆ ಏನು ಹೇಳ್ತಾರೆ? ನಿಜವಾಗ್ಲೂ ಕೂಡ ನಮಗೆ ಬಹಳ ಸಂತೋಷ ಅನಿಸಿದೆ. ಈ ಬನಶಂಕರಿ ದೇವಿಯ ಸನ್ನಿಧಿಯಲ್ಲಿ ನಿರಂತರವಾಗಿ 25 ವರ್ಷಗಳ ಕಾಲ ಸಾಮೂಹಿಕ ವಿವಾಹಗಳನ್ನು ಮಾಡಿ ಸಾವಿರಾರು ಜೋಡಿಗಳಿಗೆ ಒಂದು ಆಶ್ರಯವನ್ನ ನೀಡಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ಈ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜರವರು ಹಾಗೂ ಅವರ ತಂಡದವರೆಲ್ಲರಿಗೆ ನಾವು ಆ ದೇವಿಯ ಪೂರ್ಣಾನುಗ್ರಹ ಇರಲಿ ಅಂತ ನಾವು ಆಶಿಸ್ತೇವೆ. ಬಹುಶಃ ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥ ತುಂಬಾ ಕಷ್ಟ ಇದೆ. ಯಾಕಂತಂದ್ರೆ ಇವತ್ತು ಸಾಮೂಹಿಕ ವಿವಾಹಗಳನ್ನು ಮಾಡುವುದರಿಂದ ಎಷ್ಟೋ ಬಡ ಕುಟುಂಬಗಳಿಗೆ ಒಂದು ಆಶ್ರಯವನ್ನು ನೀಡಿದಂಗೆ ಆಗ್ತದೆ. ಒಂದು ವಿವಾಹ ಮಾಡಬೇಕು ಅಂತಂದ್ರೆ ಕನಿಷ್ಠ ಅಂತಂದ್ರೆ 2 ಲಕ್ಷ 3 ಲಕ್ಷ ಖರ್ಚು ಮಾಡಬೇಕಾಗ್ತದೆ. ಅಂಥದ್ರಲ್ಲಿ ಅದೇ 2-3 ಲಕ್ಷವನ್ನ ಅವರು ಜೀವನದಲ್ಲಿ ಯಾವ್ದಕ್ಕಾದ್ರೂ ಉದ್ಯೋಗಗಳಿಗೆ ತೊಡಗಿಸ್ಕೊಂಡ್ರೆ ಅವ್ರ ಜೀವನ ಉನ್ನತ ಆಗ್ತದಲ್ವಾ ಅಂತ ಉದ್ದೇಶವನ್ನು ಇಟ್ಕೊಂಡು ನಮ್ಮ ಈ ವಿವಾಹ ಸಮಿತಿಯವರು ಬಸವರಾಜರವರು ಅವರ ತಂಡ ಮಾಡ್ತಾ ಇರ್ತಕ್ಕಂಥ ಈ ಒಂದು ಸೇವೆ ನಿರಂತರವಾಗಿ ಮುಂದುವರಿಯಲಿ. 25ನೇ ವರ್ಷದ ಬೆಳ್ಳಿ ಹಬ್ಬವನ್ನ ಮಾಡಿರ್ತಕ್ಕಂಥ ಅವರಿಗೆ ಆ ದೇವಿ ಪೂರ್ಣಾನುಗ್ರಹವನ್ನ ಮಾಡಿ ಮುಂದಿನ 75 ವರ್ಷದ ವಜ್ರ ಮಹೋತ್ಸವವನ್ನು ಕೂಡ ಮಾಡ್ತಕ್ಕಂಥ ಶಕ್ತಿಯನ್ನ ನೀಡ್ಲಿ ಅಂತಕ್ಕಂಥದ್ದಾಗಿ ಪ್ರಾರ್ಥಿಸಿ ಹಾರೈಸ್ತೇವೆ. ಬಂಧುಗಳೇ, ಇವತ್ತು ಸಮಾಜದಲ್ಲಿ ಸೇವೆ ಮಾಡ್ತಕ್ಕಂಥ ಅವರಿಗೆ ಒಂದು ಸ್ಥಾನ ಬೇಕಾಗ್ತದೆ. ಅದನ್ನ ರಾಜಕಾರಣಿಗಳು, ನಾವು ಆ ಪಕ್ಷ ಈ ಪಕ್ಷ ಅಂತ ಹೇಳ್ತಾ ಇಲ್ಲ, ರಾಜಕಾರಣಿಗಳು ಗುರುತಿಸಿ ಅವ್ರಿಗೊಂದು ಸ್ಥಾನವನ್ನ ಕೊಟ್ರೆ ಇದಕ್ಕಿಂತ ಅತಿಶಯವಾಗಿರ್ತಕ್ಕಂಥ ಸೇವೆಯನ್ನ ಮಾಡ್ಲಿಕ್ಕೆ ಅವ್ರಿಗೆ ಶಕ್ತಿ ಬರ್ತದೆ. ಅದನ್ನ ಗುರುತಿಸ್ಬೇಕು ಅಂತಕ್ಕಂಥದ್ದಾಗಿ ನಾವು ಆಶಿಸ್ತೇವೆ. ನಮ್ಮ ಬಸವರಾಜರವರಿಗೆ ಅಂತ ಒಂದು ರಾಜಕೀಯ ಸ್ಥಾನ ದೊರೆಯಲಿ ಅಂತಕ್ಕಂಥದ್ದಾಗಿ ಕೂಡ ದೇವಿಯನ್ನ ಪ್ರಾರ್ಥಿಸ್ತೇವೆ. ಎಲ್ಲಾ ಪಕ್ಷದ ಮುಖಂಡರುಗಳು ಕೂಡ ಇಂಥ ನಾಯಕರನ್ನ ಗುರುತಿಸಿ ಪಕ್ಷದಿಂದ ಅವರಿಗೆ ಒಂದು ಸ್ಥಾನಮಾನಗಳನ್ನ ಕೊಟ್ರೆ ಸಮಾಜಕ್ಕೆ ಇನ್ನೂ ಅತಿಶಯವಾಗಿರ್ತಕ್ಕಂಥ ಶಕ್ತಿ ಸಿಗ್ತದೆ, ಸೇವೆ ಅವರಿಂದ ಸಿಗುತ್ತೆ ಅಂತಕ್ಕಂಥದ್ದನ್ನ ಆಶಿಸ್ತೇವೆ. ಅದಕ್ಕೆ ದೇವಿಯ ಅನುಗ್ರಹ ಅವರಿಗೂ ಇರಲಿ, ನಮ್ಮ ಬಸವರಾಜ ಅವರಿಗೂ ಇರಲಿ ಅಂತಕ್ಕಂಥದ್ದಾಗಿ ಇಡೀ ತಂಡಕ್ಕೆ ಇರಲಿ ಅಂತಕ್ಕಂಥದ್ದಾಗಿ ಪ್ರಾರ್ಥಿಸಿ ಹಾರೈಸ್ತೇವೆ. ಶುಭಂಭೂಯ. ಸನ್ನಿಧಾನದಲ್ಲಿ 25ನೇ ವರ್ಷದ ಸರಳ ಸಾಮೂಹಿಕ ವಿವಾಹ ಪರಮ ಪೂಜ್ಯ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ತಾಯಿ ಬನಶಂಕರಮ್ಮನ ಸನ್ನಿಧಾನದಲ್ಲಿ 54 ಜೋಡಿಗಳು ಜೀವನದ ದಾಂಪತ್ಯಕ್ಕೆ ಕಾಲಿಟ್ಟಿದಂಥ ದಿವಸ ಇವತ್ತು. ಈ ದಿವಸ ಸುವರ್ಣ ಅಕ್ಷರದಲ್ಲಿ ಬರೆಯುವಂಥ ದಿವಸ. 4 ವರ್ಷಕ್ಕೊಮ್ಮೆ ಬರ್ತಕ್ಕಂಥ ಫೆಬ್ರವರಿ 29. ಈ 29 ಅವರು ಜೂನ್ ಪರಿಣಾಮ ನೆನೆಸ್ಕೊಳ್ಳುವಂಥ ದಿವಸ. ಈ ಒಂದು ಸಂದರ್ಭದಲ್ಲಿ ತಾಯಿ ಬನಶಂಕರಮ್ಮನ ಸನ್ನಿಧಾನದಲ್ಲಿ ಗದಗಿಂದ ಹಿಡಿದು ಚಾಮರಾಜನಗರದಿಂದ ಹಿಡಿದು ಕೋಲಾರದಿಂದ ಹಿಡಿದು ಹಾಸನದಿಂದ ಹಿಡಿದು ಮೈಸೂರು, ಬೆಂಗಳೂರು ಸುತ್ತಮುತ್ತಲ ಬೆಂಗಳೂರು ನಗರ, ಕೋಲಾರ, ಈ ಥರ ಎಲ್ಲ ಜೋಡಿಗಳು ಬಂದು ಇಲ್ಲಿ ನೋಂದಾಯಿಸಿದೆ. ಮತ್ತು ಅದರ ಜೊತೆಯಲ್ಲಿ ಹೊರ ರಾಜ್ಯ ತಮಿಳುನಾಡು, ಆಂಧ್ರ, ಕೇರಳ ಇದರಲ್ಲೂ ಸಹಿತ ಬಂದು ಭಾಗವಹಿಸಿದ್ದಾರೆ. ಯಾಕೆಂದರೆ
54 ಜೋಡಿ ಒಂದೇ ಕಡೆ ಇಲ್ಲ. ಹೆಣ್ಣು ಬಸವನಗುಡಿಲಿದ್ರೆ ಹುಡುಗ ಮಾಲೂರಲ್ಲಿ ಇರ್ತಾನೆ, ಕೋಲಾರದಲ್ಲಿ ಹುಡುಗಿ ಇದ್ರೆ ಮೈಸೂರಲ್ಲಿ ಹುಡುಗ ಇರ್ತಾನೆ. ಈ ತರ ಒಂದು 108 ಕುಟುಂಬಗಳು ಇವತ್ತು ಈ ಒಂದು ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಒಂದು ಸರಳ ವಿವಾಹ ಆಗಿದೆ. ಅವರ ಕುಟುಂಬಕ್ಕೆ ಅನುಕೂಲ ಆಗಿದೆ. ಇದಕ್ಕೆ ಪಕ್ಷಾತೀತವಾಗಿ ಕರೆದಂತ ನಾಯಕರು ಸಹಿತ ಎಲ್ಲರೂ ಬಂದಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳು. ಅದರಲ್ಲೂ ನನಗೊಂದು ತೃಪ್ತಿ, ಸುಮ್ಮನೆ ರಾತ್ರಿ ಹೇಳಿದೆ ನಾನು, ನಮ್ಮ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರಿ ಪೂರ್ಣಿಮಾ ರಾಜ್ಕುಮಾರ್ ಅವರು ಬಂದು ಶುಭವನ್ನು ಹಾರೈಸಿ ಹೋಗಿದ್ದಾರೆ. ಶ್ರೀಮತಿ ತಾರಾ ಅವರು ಬಂದು ಹೋಗಿದ್ದಾರೆ. ಹಿರಿಯರಾದಂಥ ಸಿಂಧಿ ಅವರು, ಸರ್ವಣ್ಣ ಅವರು, ರಮೇಶ್ ಗೌಡ ಇರ್ಬೋದು, ರಾಮಮೂರ್ತಿ ಇರ್ಬೋದು, ನಮ್ಮ ಈ ಕ್ಷೇತ್ರದ ನಮ್ಮ ನಾಯಕರಾದಂಥ ಆರ್ ಅಶೋಕ್ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇರತಕ್ಕಂಥ ಆರ್ ಅಶೋಕ್ ಅವ್ರ ವಿಧ ಎಷ್ಟೇ ಇವತ್ತಿದ್ರು ಇಲ್ಲಿ ಬಂದು ಜೊತೆಯಲ್ಲಿದ್ದು ವಧುವರರ ಬಂಧುಗಳಿಗೆ ಶುಭವನ್ನು ಹಾರೈಸಿ ಸ್ವಾಮೀಜಿಯವರ ಆಶೀರ್ವಾದ ಪಡೆದೋಗಿದ್ದಾರೆ. ಅನೇಕ ಎಲ್ಲ ನಮ್ಮ ಸಹಪಾಠಿಗಳು, ಪಾಲಿಕೆ ಸದಸ್ಯರು, ಮಾಜಿ ಮೇಯರ್ ಅವರು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ನಾನು ಶ್ರೀ ಬನಶಂಕರಿ ಸಾಮೂಹಿಕ ವೇದಿಕೆಯ ವ್ಯವಸ್ಥಾಪಕರ ಪರವಾಗಿ SK ನಟರಾಜ್ ಇರ್ಬೋದು, ದಾಮೋದರ ನಾಯ್ಡು ಇರ್ಬೋದು, ಮುತ್ತಪ್ಪ ಇರ್ಬೋದು, ಇನ್ನೊಬ್ಬರು ಮುತ್ತಪ್ಪ ಇರ್ಬೋದು, ನಾರಾಯಣ ಸ್ವಾಮಿ ಎಲ್ಲರ ಪರವಾಗಿ ಮಾಧ್ಯಮದ ಮಿತ್ರರಿಗೆ, ನೂತನ ವಧುವರರಿಗೆ ಬಂದು ಸಾಕಾರವನ್ನ ಕೊನೆ ಹಂತದವರೆಗೂ ನನ್ನ ಜೊತೆಯಲ್ಲಿ ನಿಂತಂತ ನನ್ನೆಲ್ಲ ಮುಖಂಡರಿಗೆ ಮತ್ತೆ ತಾಯಂದಿರಿಗೆ ನಾನು ಚಿರಋಣಿಯಾಗಿದ್ದೀನಿ. ಈ ಒಂದು ದಿವಸ ನಾನು ಮರೆಯಲಾರದಂಥ ದಿವಸ. ಅವರ ಯಾವುದೇ ನನ್ನ ಜೊತೆಯಲ್ಲಿ ಯಾರು ನಿಂತು ಇಷ್ಟೊತ್ತವರೆಗೂ ನನಗೆ ಸಹಕಾರ ಕೊಟ್ಟಿದ್ದಾರೆ, ಅವರ ಜೊತೆಯಲ್ಲಿ ನಿಲ್ಲುವಂಥ ಕೆಲಸ ಮುಂದಿನ ದಿನದಲ್ಲಿ ಮಾಡ್ತೀನಿ ಅಂತ ಈ ಸಂದರ್ಭ ಹೇಳ್ತೀನಿ.